ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಸಿಂಪಲ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ದೋಸೆಗೆ ಪಡ್ಡಿಗೆ ಎರಡಕ್ಕೂ ಸೇರಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಮಕ್ಕಳು ಯಾವಾಗ ದೋಸೆ ಯಾವಾಗ ಪಡ್ಡು ಕೇಳ್ತಾರೆ ಹೇಳೋಕ್ಕಾಗಲ್ಲ ಅಂಥೇಳಿ ಎರಡಕ್ಕೂ ಒಂದೇ ಹಿಟ್ಟನ್ನು ನಾನು ಉಪಯೋಗಿಸ್ತೀನಿ. ಇವತ್ತು ನಾಷ್ಟಕ್ಕೆ ನಾನು ಪಡ್ಡು ಮತ್ತು ಚಟ್ನಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ನನ್ನ ರುಟೀನು ಹೇಗೆ ಹೋಗುತ್ತೆ ಅಂತ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಟೈಮ್ ನೋಡಿ 8:30 ಆಗ್ತಾ ಬಂತು. ಬಿಸಿಲೇ ಬಿದ್ದಿಲ್ಲ, ಅಂದರೆ ಅಷ್ಟು ಮಂಜು ಬಿದ್ದೈತೆ. ಒಬ್ಬರ ಮುಖ ಒಬ್ರು ಕಾಣಲ್ಲ, ಎದುರು ಬದ್ರು ಬಂದರೆ ಅಷ್ಟು ಮಂಜು ಬಿದ್ದೈತೆ ಇವತ್ತು. ನಡಿ ಬಾ. ಅದರಲ್ಲೇ ನಮ್ಮ ಚಿನ್ನಿ ಸ್ನಾನ ಮಾಡ್ಕೊಂಬಂದೈತೆ ನೋಡಿ, ಸ್ಕೂಲಿಗೆ ಟೈಮ್ ಆಯ್ತು ಅಂಥೇಳಿ. ಹೋಗು, ಯೂನಿಫಾರ್ಮ್ ಹಾಕೊಂಬೋಗು ಬೇಗ ಬೇಗ. ಅವ್ನಿಗೆ ಸ್ನಾನ ಬೇಗ ಆಗಿಬಿಡ್ಬೇಕು. ಅದರಲ್ಲಿ ನೆಗಡಿ ಕೆಮ್ಮು ಎಲ್ಲಿ ತಪ್ಪು ಕೇಳಿ ಅಲ್ವಾ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಹೊರಗೆ ನೋಡಿದ್ರಂತೂ ಏನೇನೂ ಕಾಣಲ್ಲ. ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಈಗ ಪಡ್ಡು ಮಾಡಬೇಕು. ನಮ್ಮ ವಸಿಷ್ಠ ಪಡ್ಡು ಮಾಡು ಅಂತಂದು ಮೊನ್ನೆಯಿಂದನೇ ಹೇಳ್ತಿದ್ದ. ಅವನಿಗೋಸ್ಕರ ನಮ್ಮ ಮನೇಲಿ ಇವತ್ತು ಪಡ್ಡು. ಫ್ರೆಂಡ್ಸ್, ನಾನು ಯಾವಾಗಲೂ ಚಟ್ನಿ ಮಾಡಿದ್ರೆ ಫಸ್ಟು ಸ್ಕೂಲ್ ಬಾಕ್ಸಿಗೆ ತೆಗೆದಿಟ್ಬಿಡ್ತೀನಿ. ಯಾಕಂದರೆ ನೀರು ಮಿಕ್ಸ್ ಮಾಡಿದ್ರೆ ಚಟ್ನಿ ಮಧ್ಯಾಹ್ನಕ್ಕೆ ಕೆಟ್ಟೋಗ್ಬಿಡುತ್ತೆ ಅಂಥೇಳಿ ಫಸ್ಟ್ ಗಟ್ಟಿ ಚಟ್ನಿ ನೀರು ಮಿಕ್ಸ್ ಮಾಡಲಾರ್ದಂಗೆ ತೆಗೆದಿಟ್ಟು ಆಮೇಲೆ ನಾನು ಚಟ್ನಿ ಎಷ್ಟು ತೆಳ್ಳಗೆ ಬೇಕು ಅಷ್ಟಕ್ಕೆ ನೀರು ಸೇರಿಸ್ಕೊತೀನಿ. ಸ್ಕೂಲಿಗೆ ಚಟ್ನಿ ಗಟ್ಟಿ ಚಟ್ನಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಅಂದರೆ ಕೆಟ್ಟೋಗಲ್ಲ. ಅದು ಈ ಥಂಡಿಗೇನು ಕೆಟ್ಟೋಗಲ್ಲ. ಈಗ ಅದ್ರ ಸ್ಕೂಲಿಗೆ ಗಟ್ಟಿ ಚಟ್ನಿನೇ ಹಾಕಬೇಕು ಮಕ್ಕಳಿಗೆ. ಆಮೇಲೆ ನಾನು ಈ ಜಾರ್ನೆಲ್ಲ ತೊಳ್ಕೊಂಡು ಸೇರಿಸ್ಕೋತೀನಿ. ಫ್ರೆಂಡ್ಸ್, ನಮ್ಮ ಮನೆಯವರು ಪೂಜೆ ಕೂಡ ಮಾಡಿ ಮುಗಿಸಿದ್ರು. ಈಗ ಮಾಡ್ತಿದ್ದಾರೆ. ಇನ್ನು ಮಂಗಳಾರತಿ ಮಾಡಬೇಕು ತುಪ್ಪದ ದೀಪ ಹಚ್ಚಿ. ಅಷ್ಟೊತ್ತಿಗೆ ನಾನು ತಿಂಡಿನ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಗಾನು
ವಸಿಷ್ಠಿಗೆ ಅದೇ ರೀತಿಯಾಗಿ ತಾಲೂಕ ಗುಂಡಿಗೆ ಇರ್ತಾನ ಈಗ ಅಳ್ತೀಯಲ್ಲ ಮತ್ತೀಗ ಕೈ ಮುಗುದಾ ದೇವರಿಗೆ ಮುಗುದಾ ದೇವ್ರಿಗೆ ಹತ್ರ ಕೈ ಮುಗಿದು ದೇವ್ರ ಮುಂದೆನೇ ಕೂತ್ಕೊಂಡು ಊಟ ಮಾಡಲ್ಲ ಅಲ್ವೇನವ ಬೇಗ ಬೇಗ ತಿಂಡಿ ತಿನ್ನು ಸ್ಕೂಲಿಗೆ ಟೈಮ್ ಆಗುತ್ತೆ ವಸಿಷ್ಠ ಒಡವೆ ಬೇಕಾ ನೀ ಅದರ ಮಧ್ಯಾಹ್ನ ಅಷ್ಟರಲ್ಲಿ ಇದು ಫ್ರೂಟ್ಸ್ ಎರಡು ವಸಿಷ್ಠಂದು ಒಂದರಲ್ಲಿ ವಾಟರ್ ಮೆಲನ್ ಹಾಕಿದ್ದೀನಿ ಒಂದರಲ್ಲಿ ಆ್ಯಪಲ್ ಹಾಕಿದ್ದೀನಿ ಹಾಗೆ ಇದು ಗಾನೂನ್ ಬಾಕ್ಸ್ ಪಡ್ಡು ಮತ್ತು ಚಟ್ನಿ ಎರಡು ಅವಳಿಗೆ ಇವತ್ತು ವಸಿಷ್ಠನ್ ಸ್ಕೂಲಲ್ಲಿ ಫ್ರೂಟ್ಸ್ ಇವತ್ತು ಫ್ರೈಡೇ ಫ್ರೂಟ್ಸ್ ಅವನಿಗೆ ಆ್ಯಪಲ್ಲು ಮತ್ತು ವಾಟರ್ ಮೆಲನ್ನು ಹಾಕಿದ್ದೀನಿ ಬಿಸಿನೀರು కొంచెం ಕೊಡಲಿ ಫ್ರೆಂಡ್ಸ್ ಹಾಗೆ ಇದು ವಸಿಷ್ಠಂಗೆ ಬಿಸಿನೀರು ಮಾಡ್ಕೊತಾ ಇದ್ದೀನಿ ಅವನಿಗೆ ಸ್ಕೂಲಿಗೆ ಯಾಕಂದರೆ ನಾವು ಈಗ ಬಿಸಿನೀರೇ ಕುಡಿತಾ ಇರೋದು ಥಂಡಿ ಕೆಮ್ಮು ನೆಗಡಿ ಆಗಿರೋದ್ರಿಂದ ಕುಡಿಯೋಕ್ಕೂ ಬಿಸಿನೀರು ಸ್ಕೂಲಿಗೆಲ್ಲ ಬಿಸಿನೀರೇ ಹಾಕ್ತೀನಿ ವೆಲ್ಕಮ್ ಬ್ಯಾಕ್ ಅಂದು ಬೆಳಗ್ಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರು ಕೆಲಸಕ್ಕೆ ಹೋದರು ನಾನು ತಿಂಡಿ ತಿಂದು ಮಾತ್ರೆ ತೊಗೊಂಡಿದ್ದೀನಿ ಇದು ಇಂಜೆಕ್ಷನ್ ಹಾಕಿದ್ರಲ್ಲ ಇದು ತೆಗೆಸ್ಕೊಂಬಂದಿದ್ದೀನಿ ಬಟ್ ಇನ್ನೂ ಮಾತ್ರೆ ಇದೆ ಮಾತ್ರೆ ತೊಗೊಂಡಿದ್ದೀನಿ ತಿಂಡಿ ತಿಂದ್ಬಿಟ್ಟು ಇವತ್ತು ಶುಕ್ರವಾರ ಬೇರೆ ಸ್ನಾನ ಮಾಡಿ ಮಾತ್ರೆ ತಿಂಡಿ ತಿನ್ನಬೇಕಿತ್ತು ನಮ್ಮ ಮನೆಯವರು ಮಾತ್ರೆ ಇದೆಯಲ್ಲ ಪರವಾಗಿಲ್ಲ ತಿಂಡಿ ತಿಂದ್ಬಿಟ್ಟು ಮಾತ್ರೆ ತೊಗೊಂಡು ಆಮೇಲೆ ಬೇಕಾದ್ರೆ ಮನೆ ಕೆಲಸ ಮಾಡ್ಕೊ ಅಂತ ಹೇಳಿದರು ಇವತ್ತು ಚಳಿ ಬೇರೆ ಸಖತ್ತಾಗಿ ಚಳಿ ಇದೆ ನಾನು ಮಾತ್ರೆ ತೊಗೊಂಡಿರೋದ್ರಿಂದ ನಿದ್ದೆ ಕೂಡ ಬರ್ತಾಯಿದೆ ನನಗೆ ಬಟ್ ನಾನು ಮೆಹಂದಿ ಹಚ್ಕೋಬೇಕು ತಲೆಗೆ ಒಂದೂವರೆ ತಿಂಗಳಾಯಿತು ಮೆಹಂದಿ ಹಚ್ಕೊಂಡಿಲ್ಲ ಮೆಹಂದಿ ಹಚ್ಕೋಬೇಕು ಹಾಗೆ 3 ದಿನದ್ದು ಬಟ್ಟೆ ಇದೆ ಸೂಜಿ ಕೈಯಲ್ಲಿ ಇಟ್ಟಿರೋದ್ರಿಂದ ಬಟ್ಟೆ ಒಗ್ದಿರಲಿಲ್ಲ 3 ದಿನದ್ದು ಬಟ್ಟೆ ಒಗ್ದು ಹಾಕಬೇಕು ಹಾಗೇ ಮಾರ್ಕೆಟ್ ಕೂಡ ಮಾಡಿರಲಿಲ್ಲ ತರಕಾರಿ ತಂದಿರಲಿಲ್ಲ ತರಕಾರಿ ತಂದಿದ್ದಾರೆ ಸಂತೆ ಎಲ್ಲ ತೆಗೆದು ಹಾಕಬೇಕು ಆ ಮೆಹಂದಿ ಹಚ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೆಹಂದಿನೂ ಒಣಗುತ್ತೆ ನಂದು ಕೆಲಸನ ಆಗುತ್ತೆ ಅಂಥೇಳಿ ಮೆಹಂದಿ ಹಚ್ಕೊಂಡು ಕೆಲಸ ಮಾಡಿದ್ರೆ ಕೆಲಸನೂ ಆಗುತ್ತೆ ಹಾಗೆ ನನ್ನ ಮೆಹಂದಿನೂ ಕೂಡ ಡ್ರೈ ಆಗುತ್ತೆ ಅಂಥೇಳಿ ಮೆಹಂದಿ ಹಚ್ಕೊಳ್ತಾ ಇದ್ದೀನಿ ಟೈಮ್ ಬಂದು 11:30 ಆಯಿತು ಇದು 1 ಗಂಟೆ ಅಷ್ಟೊತ್ತಿಗೆ ಒಣಗಿ ನಾನು ತಲೆ ಸ್ನಾನ ಕೂಡ ಮಾಡಬೇಕು ಯಾಕಂದರೆ ವಸಿಷ್ಠನ ಕರ್ಕೊಂಬರಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಮೆಹಂದಿ ಹಚ್ಕೊಂಡು 3 ದಿನದ ಬಟ್ಟೆ ಇದೆ ಬಟ್ಟೆ ಒಗೆದು ಹಾಕಿಬಿಟ್ರೆ ಎಷ್ಟು ಕೆಲಸ ಆದಂಗಾಗುತ್ತೆ ಅಂದರೆ ಬಟ್ಟೆ ಒಂದು ಒಗೆದು ಹಾಕ್ಕೊಂಡ್ಬಿಟ್ರೆ ಮುಗೀತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಸಂತೆ ಎಲ್ಲ ತೆಗೆದಿಟ್ಟು ಅಡುಗೆ ಮಾಡಬೇಕು ಇನ್ನು ಕೆಲಸ ಅನ್ನೋ ಜಾಸ್ತಿನೇ ಇದೆ ಇವತ್ತು ಬೇಗ ಬೇಗ ಟೈಮ್ ವೇಸ್ಟ್ ಮಾಡಲ್ಲ ಮೆಹಂದಿ ಎಲ್ಲ ಹಚ್ಕೊಂಡು ಆದಮೇಲೆ ಮತ್ತೆ ನಾನು ಕೆಲಸ ಮಾಡೋವಾಗ ಸಿಗ್ತೀನಿ
ಫ್ರೆಂಡ್ಸ್, ತಲೆಗೆ ಕಂಪ್ಲೀಟಾಗಿ ಮೆಹಂದಿ ಅಪ್ಲೈ ಮಾಡಿಕೊಂಡು ಬಂದಿದ್ದೀನಿ. ಈಗ ಅದು ಡ್ರೈ ಆಗೋದಕ್ಕೆ ಮಿನಿಮಮ್ ಕಡಿಮೆ ಅಂದರೂ 1 ತಾಸಾದರೂ ಬೇಕು. 12 ಆಯಿತು, 1 ಗಂಟೆವರೆಗೂ ಕೆಲಸ ಇದೆ. ಅಂದರೆ ಬಟ್ಟೆ ನೆನೆಸಕ್ಕೆ ಹಾಕಿ ಬಂದಿದ್ದೀನಿ. ಬಟ್ಟೆ ನೆನೆಯೋಷ್ಟರಲ್ಲಿ ಸಂತಿದೆಲ್ಲ ತೆಗೆದು ಹಾಕ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಕಡಿಮೆ ಅಂದರೂ 1 ಗಂಟೆ ಬೇಕು, ಯಾಕಂದರೆ ನನಗೆ ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ತಲೆ ವಾಶ್ ಮಾಡ್ಕೋಬೇಕು ನಾನು. ಹಾಗಾಗಿ ನೋಡೋಣ, ಇವತ್ತು ಅಂದರೆ ಕೆಲಸ ಜಾಸ್ತಿ ಇರೋದ್ರಿಂದ ಟೈಮ್ ಜಾಸ್ತಿ ಸಿಕ್ಕಿಲ್ಲ. ಫ್ರೆಂಡ್ಸ್, ನಾನು ಸೊಪ್ಪೆಲ್ಲ ಹಾಗೆ ಇಡ್ತೀನಿ ಇವಾಗ ತೆಗೆದು ಕವರಿಗೆ ಹಾಕಿ. ಯಾಕಂದರೆ ನಾನು ಇದನ್ನು ನೈಟ್ ಟೈಮು ಸೊಪ್ಪನ್ನ ಸೋಸ್ಕೋತೀನಿ. ಟಿ ವಿ ನೋಡ್ತಾ ಕೂತಿರ್ತೀನಲ್ಲ ಆವಾಗ ಸೋಸ್ಕೋತೀನಿ. ಯಾಕಂದರೆ ಈಗ ಸೋಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಸಾಕಾಗಲ್ಲ. ಹಾಗಾಗಿ ನಾನು ಸೊಪ್ಪು ಏನಾದರೂ ಮಾರ್ಕೆಟಿಂದ ತಂದರೆ ನೈಟ್ ಹೊತ್ತೇ ಸೋಸ್ಕೊಳ್ಳೋದು. ಇದು ನೋಡಿ ಫ್ರೆಂಡ್ಸ್, ಸೊಪ್ಪು ಎಷ್ಟು ತಂದಿದ್ದಾರೆ ಇವತ್ತು ಅಂದರೆ ಬರೀ 1 ರೂಪಾಯಿಗೆ 1 ಕಟ್ಟಂತೆ. ಸೊಪ್ಪು ಎಷ್ಟು ಚೀಪಾಗಿದೆ ರೇಟು ಅಂದರೆ, ಒಂದು ಟೈಮಲ್ಲಿ ಈ ಕೊತ್ತಂಬರಿಗೆ 30-40 ರೂಪಾಯಿ ಕೊಟ್ಟು ನಾವು ತೊಗೊಂಡಿರ್ತೀವಿ. ಈಗ ನೋಡಿದ್ರೆ 1 ರೂಪಾಯಿಗೆ 1 ಕಟ್ಟಂತೆ. ಇಷ್ಟು ದೊಡ್ಡದಿದೆ. ಕೊತ್ತಂಬರಿನೂ ಚೆನ್ನಾಗಿದೆ. 1 ರೂಪಾಯಿ 1 ಕಟ್ಟು ತಂದಿದ್ದಾರೆ. ನಂದು ಕೊತ್ತಂಬರಿ ಇನ್ನೂ ಇತ್ತು, ಮೊನ್ನೆ ತಂದಿರೋದು. ಆದರೂ ಫೋರ್ಸ್ ಮಾಡಿ ಕೊಟ್ಟರಂತೆ. ಅಂದರೆ ಈಗ ತಗೊಳ್ಳೋರು ಕಡಿಮೆ ಅಲ್ವಾ, ರೇಟ್ ಇಷ್ಟು ಕಡಿಮೆ ಆದರೆ ತಗೊಳ್ಳೋರು ಕಡಿಮೆ ಇರ್ತಾರೆ. ಹಾಗಾಗಿ ಫೋರ್ಸ್ ಮಾಡಿ ಕೊಟ್ಟಾಗ ತೊಗೋಬೇಕಾಗತ್ತೆ. ಯಾಕಂದರೆ ಅವ್ರಿಗೂ ವ್ಯಾಪಾರ ಆಗೋದು ಮುಖ್ಯ ಆಗಿರುತ್ತಲ್ಲ. ಹಾಗಾಗಿ ಬೆಂಡೆಕಾಯಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಎಷ್ಟು ಎಳೆದು ಬರುತ್ತಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹಂಗೆ ಫ್ರೈ ಮಾಡಿಕೊಂಡು ತಿನ್ಬಿಡ್ಬೋದು. ನಾನು ಜಾಸ್ತಿ ಇದನ್ನು ಚಪಾತಿ ರೊಟ್ಟಿ ಮಾಡಿದಾಗ ಸೈಡಿಗೆ ನೆಂಚ್ಕೊಳಕ್ಕೆ ಅಂತೇಳಿ ನಾನು ಜಾಸ್ತಿ ಬೆಂಡೆಕಾಯಿನ ಫ್ರೈ ಮಾಡಿರ್ತೀನಿ. ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಮತ್ತು ನಾನು ಜಾಸ್ತಿ ಮಾಡೋದು ಮೂಲಂಗಿ ಸಾಂಬಾರು. ಮೂಲಂಗಿ ಪಚ್ಚಡಿಗಿಂತ ನಾನು ಸಾಂಬಾರನ್ನು ಜಾಸ್ತಿ ಮಾಡ್ತಿರ್ತೀನಿ. ಚೆನ್ನಾಗಾಗುತ್ತೆ ಇದು. ಏನಕ್ಕೆ ಅಂದರೆ ತೊಗರಿಬೇಳೆ ಜೊತೆ ಮಿಕ್ಸ್ ಮಾಡಿ ಮಾಡೋದ್ರಿಂದ ಮೂಲಂಗಿ ಸಾರು ಚೆನ್ನಾಗಿರುತ್ತೆ. ಇದು ಈ ಕಡೆ ನಮ್ಮ ಕಡೆ ಎಲ್ಲ ಸೊಪ್ಪು ಬರುತ್ತೆ, ಮೂಲಂಗಿ ಈ ಕಡೆ ಕಡಿಮೆ ಸೊಪ್ಪಿಂದು ಬರುತ್ತೆ. ಬಟ್ ಈ ಜಾಸ್ತಿ ಪ್ರಿಫರೆನ್ಸು ಸೊಪ್ಪಿಗೆ ಕೊಡೋಂಗಿಲ್ಲ. ಮೂಲಂಗಿ ಇದು ಗಡ್ಡಿಗೆ ಮಾತ್ರ ಜಾಸ್ತಿ ಪ್ರಿಫರೆನ್ಸು. ಏನೇನು ತಂದಿದ್ದಾರೆ ಅಂತ ಕ್ವಿಕ್ಕಾಗಿ 1 ರೌಂಡು ತೋರಿಸ್ಬಿಡ್ತೀನಿ. ಬೀನ್ಸ್ ತಂದಿದ್ದಾರೆ. ಸ್ವಲ್ಪ ಬೀನ್ಸ್ ಇತ್ತು, ಹಾಗಾಗಿ ಸ್ವಲ್ಪ ಥರ ಕೇಳಿದ್ದೆ. ಬೀನ್ಸು ಮತ್ತು ಆಲೂಗಡ್ಡೆ, ಟೊಮ್ಯಾಟೊ, ಬೆಂಡೆಕಾಯಿ, ಮೂಲಂಗಿ, ಕ್ಯಾರೆಟು, ಬದನೆಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು ಸೊಪ್ಪು, ಮತ್ತು ಇದು ಸಾಂಬಾರು ಸೊಪ್ಪು ಅಂತ ಹೇಳ್ತಾರೆ, ಅದೇ ದಂಟು ಸೊಪ್ಪು ಅಂತ ಹೇಳ್ತಾರೆ. ನಮ್ಮ ಕಡೆ ಹರವಿ ಸೊಪ್ಪು ಅಂತ ಹೇಳ್ತಾರಲ್ಲ ಅದೇ ಇದು. ಇದೇನು ತಂದಿದ್ದಾರೆ. ಮತ್ತು ಬೆಳಗ್ಗೆ ಎಲ್ಲ ಪೂಜೆ ಸಾಮಾನು ಎತ್ತಿಟ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಇದಿಷ್ಟನ್ನು ತೆಗೆದು ಹಾಕ್ಕೊಂಡು ನಾನು ಸೊಪ್ಪನ್ನು ಯಾವಾಗಲೂ ರಾತ್ರಿಯೇ ಸೋಸ್ಕೊಳ್ಳೋದು. ಹಾಗಾಗಿ ಈಗ ಕವರಿಗೆಲ್ಲ ಹಾಕಿ ಎತ್ತಿಟ್ಕೋತೀನಿ. ತಲೆ ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದೆ. ನನ್ನ ಕೂದಲು ಡ್ರೈ ಆಗೋ ಅಷ್ಟರಲ್ಲಿ ಮಾರ್ಕೆಟಿಂದೆಲ್ಲ ತೆಗೆದು ಹಾಕ್ಕೊಂಡು ಬಟ್ಟೆ ಒಗೆದು ಹಾಕಿ, 3 ದಿನದ ಬಟ್ಟೆ ಇತ್ತಲ್ವ ಒಗೆದು ಹಾಕಿ, ಅದ್ರ ಜೊತೆಗೇ ಅಡುಗೆ ಮಾಡಿಕೊಂಡೆ. ಅಡುಗೆ ಅಂದರೆ ಏನು ಮಾಡಲಿಲ್ಲ, ಮೂಲಂಗಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೀನಿ. ರಾತ್ರಿಗೆ ಚಪಾತಿ ಮಾಡಿದ್ರಾಯ್ತು ಅಂತ ಹೇಳಿ ಅಡುಗೆ, ಬಟ್ಟೆ, ಮಾರ್ಕೆಟ್ ತಕ್ಕೊಳ್ಳೋದು ಎಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡೆ ನಾನು ಮೆಹಂದಿ ಡ್ರೈ ಆದಮೇಲೆ ಮೆಹಂದಿನ ತೊಳ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಈಗ ಊಟಕ್ಕೆ ಬಂದಿದ್ದೀನಿ. ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋದರು. ವಸಿಷ್ಠಂಗೂ ಊಟ ಮಾಡಿಸ್ದೆ. ಅವ್ನು ಸ್ಕೂಲಿಂದ ಬಂದ ತಕ್ಷಣ ಅವ್ನು ಊಟ ಮಾಡಿಸ್ದೆ. ಈಗ ಟೈಮ್ ಬಂದು 3:15 ಆಯಿತು ಫ್ರೆಂಡ್ಸ್. ಈಗ ಊಟ ಮಾಡ್ತಾಯಿದ್ದೀನಿ. ಇನ್ನು ಊಟ ಮಾಡಿಕೊಂಡು ಇನ್ನೇನು ಮತ್ತು ಸಂಜೆ ಕಸ ಅದೆಲ್ಲ ಹೊಡ್ಕೊಳ್ಳೋ ಅಷ್ಟರಲ್ಲಿ ಫ್ರೆಂಡ್ಸ್ 3:15 ಆಯಿತು ಅನ್ನಲ್ಲ. 3:15 ಈಗ ಊಟ ಮಾಡಿಕೊಂಡು ಮತ್ತೆ ನಾನು ಸಂಜೆ ಕೆಲಸ 3:15 ಯಾಕೆ 4-10 ನಿಮಿಷ ಕಮ್ಮಿ ಇದೆ ಇವಾಗ ಟೈಮು. ಮೂಲಂಗಿ ಸಾಂಬಾರು, ಅನ್ನ, ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ರಾತ್ರಿಗೆ ಚಪಾತಿ ಮಾಡಿದ್ರಾಯ್ತು ಅಂಥೇಳಿ. ಕೆಲಸ ಜಾಸ್ತಿ ಇತ್ತಲ್ವ, ಹಾಗಾಗಿ ಸಿಂಪಲ್ಲಾಗಿ ಬೇಗ ಯಾವುದಾಗುತ್ತೋ ಅದು ಮಾಡಿದ್ದೀನಿ. ಬೇಳೆ ಮೂಲಂಗಿ ಸಾಂಬಾರು ಮಿಕ್ಸ್. ಮತ್ತು ಸಂಜೆದು ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನನ್ನ ಇವತ್ತು ಶುಕ್ರವಾರದ ರುಟೀನ್ ಆಗಿತ್ತು ನೋಡಿ ಫ್ರೆಂಡ್ಸ್. ಇಷ್ಟೇ. ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಮುಗಿಸ್ತೀನಿ. ಫಸ್ಟು ಊಟ ಮಾಡಬೇಕು. ಊಟಕ್ಕೆ ಟೈಮ್ ಆಯಿತು, ಮಾತ್ರೆ ತೊಗೋಬೇಕು. ಹಾಗಾಗಿ ಊಟ ಮಾಡಿ ಮಾತ್ರೆ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಕಂಟಿನ್ಯೂ ಕೆಲಸ ಮಾಡಿದ್ರೆ ಮತ್ತೆ ಸುಸ್ತಾದಂಗೆ ಆಗುತ್ತೆ. ಹಾಗಾಗಿ